ಬಹಳ ಮಂದಿ ತಮ್ಮ ಸೋಲಿಗೆ ಕಿಸ್ಮತ್ ಅಥವಾ ಅದೃಷ್ಟನ ಬೈತಾರೆ. ಆದರೆ ಅಸಲಿ ಸತ್ಯ ಏನಂದ್ರೆ ಅವರಿಗೆ ತಮ್ಮ ಮೈಂಡ್ ಕಂಟ್ರೋಲ್ ಮಾಡಾಕ ಬರಂಗಿಲ್ಲ. ನಾನು ಹಿಟ್ಲರ್ನ ತಮ್ಮ ಪುಟ್ಟು ಸೋಲೋ ಮಂದಿ ಯಾವತ್ತೂ ಸಾಕು ಪ್ರಾಣಿಗಳ ಹಂಗೆ ಇರ್ತಾರ ಅನ್ನೋದನ್ನ ಬಹಳ ಹತ್ತಿರದಿಂದ ನೋಡೀನಿ. ಸೈಕಾಲಜಿ ಒಳಗ ದ ಹರ್ಡ್ ಮೆಂಟಾಲಿಟಿ ಅಂತಾರ. ಅಂದ್ರೆ ಕುರಿಗಳ ಹಂಗೆ ಮಂದಿ ಎತ್ತ ಹೋಗ್ತಾರೋ ಅತ್ತ ಓಡೋದು. ಎಲ್ಲರೂ ಜಾಬ್ ಮಾಡ್ತಾರ ಅಂತ ಇವನು ಮಾಡೋದು, ಎಲ್ಲರೂ ಐಫೋನ್ ತಗೋತಾರ ಅಂತ ಇವನು ಸಾಲ ಮಾಡಿ ತಗೋದು. ಆದರೆ ಈ ಪುಟ್ಟು ಹಂಗಲ್ಲ. 100 ಕುರಿಗಳನ್ನ ಮೇಯಿಸೋ ಒಬ್ಬನೇ ಒಬ್ಬ ಹುಲಿ ನಾನು. ನೀನು ಕುರಿಯಾಗಿ ಸಾಯಬೇಕೋ ಅಥವಾ ನನ್ನಂಗೆ ದರ್ಬಾರ್ ಮಾಡಬೇಕೋ ಅನ್ನೋದು ಈಗಲೇ ಡಿಸೈಡ್ ಮಾಡು. ನಿನಗೊಂದು ಚಾಲೆಂಜ್ ಹಾಕ್ತೀನಿ. ನಿನ್ನ ಹತ್ರ 1 ಕೋಟಿ ರೂಪಾಯಿ ಇವತ್ತೇ ಬಂದ್ರೆ ನೀನ್ ಮೊದಲು ಏನ್ ಮಾಡ್ತಿ? ಶೋಕಿ ಮಾಡ್ತೀಯೋ ಅಥವಾ ನನ್ನಂಗೆ ಸಾಮ್ರಾಜ್ಯ ಕಟ್ತೀಯೋ? ನಿನ್ನ ಅಸಲಿ ಬುದ್ಧಿ ಎಷ್ಟದ ಅಂತ ನನಗೂ ಗೊತ್ತಾಗ್ಲಿ. ಆ 1 ಕೋಟಿನ ನೀನು ಹೆಂಗ್ ಖರ್ಚು ಮಾಡ್ತಿ ಅಂತ ಈಗಲೇ ಕಮೆಂಟ್ ಒಳಗ ಬರಿ. ಯಾರ ಕಮೆಂಟ್ ಪವರ್ಫುಲ್ ಇರ್ತದೋ ಅವರಿಗೆ ಈ ಪುಟ್ಟು ಖುದ್ದಾಗಿ ರಿಪ್ಲೈ ಕೊಡ್ತಾನ. ಈ ಮಾತು ಸರಿ ಅನ್ಸಿದ್ರೆ ಒಂದು ಲೈಕ್ ಹೊಡಿ. ನಿನ್ನ ಜಿಗರಿ ದೋಸ್ತನಿಗೆ ಇದನ್ನ ಶೇರ್ ಮಾಡು. ಮತ್ತು ಇಂಥದೇ ಉರಿ ಹಚ್ಚೋ ವಿಚಾರಗಳಿಗಾಗಿ ನನ್ನನ್ನ ಈಗಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗು. ನೆನ್ಪಿಟ್ಟಿರೋ, ಇಲ್ಲಿ ಎಲ್ಲರಿಗೂ ಸಿಂಹಾಸನ ಸಿಗಂಗಿಲ್ಲ. ಅದನ್ನ ಕಿತ್ತುಕೊಳ್ಳೋ ತಾಕತ್ತು ಇರೋನಿಗೆ ಮಾತ್ರ ಈ ಪುಟ್ಟು ಬೆಲೆ ಕೊಡ್ತಾನ.